ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ವಾಯ್ಸ್ ಆಫ್ ಕನ್ನಡ. ಅಧಿಕಾರ ಕೈಯಲ್ಲಿದ್ದರೆ ಏನಾದರೂ ಮಾಡ್ಬೋದು ಅನ್ನೋರು ಒಂದು ಕಡೆ, ದುಡ್ಡಿದ್ರೆ ಏನಾದರೂ ಮಾಡ್ಬೋದು ಅನ್ನೋರು ಒಂದು ಕಡೆ. ಇವರಿಬ್ಬರ ನಡುವೆ ಬಲಿ ಆಗ್ತಿರೋದು ಒಬ್ಬ ಕಾಮನ್ ಮ್ಯಾನ್. ಒಂದು ವಾರದ ಹಿಂದೆ ಒಂದು ಘಟನೆ ನಡೆದಿತ್ತು. ಅದೇನೆಂದರೆ ಪುಷ್ಪ 2 ಹೀರೋ ಅಲ್ಲು ಅರ್ಜುನ ನೋಡೋಕೆ ಹೋಗಿ ಒಂದು ಮಹಿಳೆ ಮೃತಪಟ್ಟಿದ್ರು, ಮತ್ತು ಅವ್ರ ಮಗ ಈಗಲೂ ಕೋಮಾದಲ್ಲಿದ್ದಾರೆ. ಹೌದು ಗುರು, ಇದೆಲ್ಲ ನಮಗೆ ಗೊತ್ತು, ಮತ್ತೆ ಏನಕ್ಕೆ ಹೇಳ್ತಿದ್ರು ಅಂತಿದ್ದೀರಾ? ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಒಂದು ಸಸ್ಪೆನ್ಸ್ ಸ್ಟೋರಿ ಇದ್ದಂಗೆ ಇರುತ್ತೆ. ಇದೆಲ್ಲ ನಿಮ್ಗೆ ಅರ್ಥ ಆಗೋ ಥರ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋಗೆ ಹೋಗೋಣ. ಸೊ ಮೊದಲು ನಾವು ನೋಡಿಕೊಂಡ್ರೆ ಪುಷ್ಪ 2 ರಿಲೀಸ್ ಡೇಟ್ ಬಂದುಬಿಟ್ಟು ಡಿಸೆಂಬರ್ 5. ಆದರೆ ಈಗ ಒಂದು ಟ್ರೆಂಡ್ ಇದೆಯಲ್ಲ, ಪ್ರೀಮಿಯರ್ ಶೋಸ್ ಅಂತ. ಸೊ ಅದರಿಂದ ಏನಾಗಿತ್ತು ಅಂದರೆ 5ನೇ ತಾರೀಕು ರಿಲೀಸ್ ಆಗಬೇಕಾರೋ ಫಿಲಿಮ್ 4ನೇ ತಾರೀಕು ನೈಟ್ 10 ಗಂಟೆಗೆ ರಿಲೀಸ್ ಆಗಿತ್ತು. ಸೊ ಇದಕ್ಕೆ ಆ ಗೌರ್ಮೆಂಟ್ ಅಪ್ರೂವಲ್ ಕೂಡ ಕೊಟ್ಟಿದ್ದು. ಈ ಪ್ರೀಮಿಯರ್ ಶೋ ನೋಡೋಕ್ಕೆ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ, ಅದು ಕಾಮನ್. ಅದೇ ಥರ ಅಲ್ಲು ಅರ್ಜುನ್ ಅವರು ಕೂಡ ಅವ್ರ ಫ್ಯಾಮಿಲಿ ಜೊತೆ ಥಿಯೇಟರ್ ಹತ್ರ ಬಂದಿದ್ರು. ಸೊ ಇಲ್ಲಿ ಏನಾಗಿದೆ ಅಂದರೆ, ಥಿಯೇಟರ್ ಇರೋದು ಫಸ್ಟ್ ಆಫ್ ಆಲ್ ಒಂದು ಚಿಕ್ಕ ರೋಡು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಒಂದು 200 ಜನ 300 ಜನ ಬಂದುಬಿಟ್ರು ದೊಡ್ಡ ಕ್ರೌಡ್ ಥರ ಕಾಣಿಸುತ್ತೆ. ಅದೇ ಟೈಮಲ್ಲಿ ಆ ಪ್ಲೇಸ್ಗೆ ಆ ಫ್ಯಾಮ್ಲಿ, ಮೃತಪಟ್ಟಿರೋ ಮಹಿಳಾ ಆ ಫ್ಯಾಮ್ಲಿ ಜೊತೆ ಅಲ್ಲಿಗೆ ಬಂದಿರುವಾಗ ಏನಾಗಿದೆ ಅಂದರೆ, ಅಲ್ಲೊಂದು ಕಾಲು ತುಣಿತ ನಡೆಯುವಾಗ ಅವ್ರಿಗೆ ಪಾಪ ಆ ಕ್ರೌಡಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ. ಈ ಇನ್ಸಿಡೆಂಟಲ್ಲಿ ಅವರು ಮೃತಪಟ್ಟರು, ಅವ್ರ ಮಗ ಈಗಲೂ ಕೋಮಾದಲ್ಲಿದ್ದಾರೆ. ಇದು ಆವತ್ತು ನಡೆದಿರೋದು. ಆವತ್ತು ನೆಕ್ಸ್ಟ್ ಡೇ ಈವ್ನಿಂಗು ಈ ಸಿನಿಮಾ ಸಕ್ಸಸ್ ಮೀಟ್ ಮಾಡ್ತಾರೆ. ಅದರಲ್ಲಿ ಸುಕುಮಾರ್ ಅವರಾಗಿರ್ಬೋದು, ಅಲ್ಲು ಅರ್ಜುನ್ ಅವರಾಗಿರ್ಬೋದು, ಈ ಡೆತ್ ಬಗ್ಗೆ ಮಾತಾಡ್ತಾರೆ. ಮತ್ತು ಅಲ್ಲು ಅರ್ಜುನ್ ಅವರು ಈ ಗೌರ್ನಮೆಂಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ AP ಮತ್ತು ತೆಲಂಗಾಣ CMಗಳಿಗೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಪರ್ಟಿಕ್ಯುಲರ್ ಈ ಸಕ್ಸಸ್ ಮೀಟಲ್ಲಿ ಏನಾಗುತ್ತೆ ಅಂದರೆ, ಅಲ್ಲು ಅರ್ಜುನ್ ಅವರು AP CM ಆದ ಚಂದ್ರಬಾಬು ಅವರ ಹೆಸರು ಹೇಳ್ತಾರೆ, ಮತ್ತು ಡೆಪ್ಯೂಟಿ CM ಪವನ್ ಕಲ್ಯಾಣ್ ಅವ್ರ ಹೆಸರು ಹೇಳ್ತಾರೆ. ಆದರೆ ಈ ರೇವಂತ್ ರೆಡ್ಡಿ ಅಂದರೆ ತೆಲಂಗಾಣ CM ಯಾರಿದ್ದಾರೋ ಅವ್ರ ಹೆಸರು ಹೇಳೋಷ್ಟರಲ್ಲಿ, ಅಂದರೆ ತೆಲುಗಲ್ಲಿ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಅವ್ರಿಗೆ ಲಿಪ್ ಸ್ವಲ್ಪ ಸ್ಲಿಪ್ ಆಗುತ್ತೆ. ಐ ಮೀನ್ ಪ್ರೊನೌನ್ಸಿಯೇಷನು ಕರೆಕ್ಟಾಗಿ ಬರಲ್ಲ. చేసినందుకు ముఖ్యమంత్రి గవర్నర్ ముఖ్యమంత్రి సారీ మాట్లాడి గొంత ఆరిపోయింది. ఐడ్ లైక్ టు కంటిన్యూ ఫ్రమ్ వేర్ ఐ స్టాప్డ్. పేరు గుర్తుకుంది. Sorry, I'd like to continue from where I stopped. Firstly, I'd like to thank the government of Telangana, especially the respected Chief Minister Revanth Reddy garu. ಆವಾಗ ಗ್ಯಾಪ್ ಕೊಡ್ತಾರೆ. ಆ ಗ್ಯಾಪ್ ಕೊಡುವಾಗ ಏನಾಗುತ್ತೆ ಅಂದರೆ, ಪಕ್ಕದಲ್ಲಿರೋರು ಅಲ್ಲು ಅರ್ಜುನ್ ರೇವಂತ್ ರೆಡ್ಡಿ ಅವರ ಹೆಸರು ಮರ್ತೋಗಿದ್ದಾರೆ ಅಂದ್ಕೊಂಡು ಹೆಲ್ಪ್ ಮಾಡ್ತಾರೆ, ರೇವಂತ್ ರೆಡ್ಡಿ ಅಂತ. ಸೊ ಅವಾಗ ಅಲ್ಲು ಅರ್ಜುನ್ ಅವರು ಕೂಡ ಹೇಳ್ತಾರೆ, ಗೊತ್ತು CM ಹೆಸರು ನನಗೆ ಗೊತ್ತು, ನೀವೇನು ಹೇಳಬೇಡಿ ಅಂತ. ಮತ್ತೆ ಅವ್ರು ಏನಾಗ್ತದೆ, ತೆಲುಗಲ್ಲಿ ಹೇಳೋದ್ರಿಂದ ಕೆಲವೊಂದು ವರ್ಡ್ಸ್ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಇರಲ್ಲ ಅಂತ ಮತ್ತೆ ಇಂಗ್ಲೀಷಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಈ ಪಾರ್ಟ್ ಏನಿದು, ಅದು ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ ಫುಲ್ ಟ್ರೋಲ್ ಆಗಿಬಿಡುತ್ತೆ. ಎಸ್ಪೆಷಲಿ ಅಪೋಸಿಷನ್ ಪಾರ್ಟಿ ಅವರು ಏನು ಮಾಡ್ತಾರೆ ಅಂದರೆ, ನೋಡಿದ್ರ ಇಷ್ಟು ದೊಡ್ಡ ಸೆಲೆಬ್ರಿಟಿಗೆ ರೇವಂತ್ ರೆಡ್ಡಿ ಅವರ ಹೆಸರು, ಈ ಸ್ಟೇಟ್ ಮುಖ್ಯಮಂತ್ರಿ ಆಗಲಾದ್ರ ರೇವಂತ್ ರೆಡ್ಡಿ ಅವರ ಹೆಸರೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗೆ ಟ್ರೋಲ್ ಮಾಡ್ತಾರೆ. సినిమా యాక్టరు ఈయన పేరు మర్చిపోయాడు. ఆయన చెప్పేటప్పుడు పేరు మర్చిపోయాడు. తెలంగాణ CM అని చెప్పి అడిగి చూసిండు కొద్దిగా. మనవానికి ఆయన ఎక్కడో తలిగింది. అయితే నేనేమంటున్నా, గింత అన్యాయం అని పేరు మర్చిపోతే జైలు పెడతావు. ఇక ಇದು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಟ್ರೆಂಡಿಂಗ್ ಆಗಿರುತ್ತೆ. ಸೊ ಅಷ್ಟು ಮಟ್ಟಿಗೆ ಟ್ರೋಲ್ ಆಗುತ್ತೆ. ಸೊ ಟ್ರೋಲ್ ಆಗಿ ಎಲ್ಲ ಆಗುತ್ತೆ. ಓಕೆ, 6 ಡೇಸ್ ಆದಮೇಲೆ ಏನಾಗುತ್ತೆ ಅಂದರೆ, ಡಿಸೆಂಬರ್ 13ನೇ ತಾರೀಕು ಶುಕ್ರವಾರ 11 ಗಂಟೆಗೆ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗ್ತಿದ್ದಾರೆ ಅನ್ನೋ ನ್ಯೂಸ್ ಬರುತ್ತೆ. ಪೊಲೀಸವರು ಅಲ್ಲು ಅರ್ಜುನ್ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲು ಅರ್ಜುನ್ ಅವರು ಮನೆಯಲ್ಲಿ ನಾರ್ಮಲ್ ಡ್ರೆಸ್ಸಲ್ಲಿದ್ದಾಗ ಡ್ರೆಸ್ ಚೇಂಜ್ ಬರ್ತೀನಿ ಅಂತಾರೆ. ಇಲ್ಲ, ಪೊಲೀಸವರು ಕೂಡ ಬೆಡ್ರೂಮ್ ಹತ್ರ ಹೋಗಿ ಅವ್ರಿಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋರ್ಗೆ ಅಲ್ಲೇ ಇದ್ದು ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಹೆಂಗೆ ನಡೆಯುತ್ತೆ ಅಂದರೆ, ಯಾರೋ ಒಬ್ಬ ರೇಪಿಸ್ಟು ಎಲ್ಲ ಟೆರರಿಸ್ಟು ಅವ್ರನ್ನ ಬಲವಂತಾಗಿ ಅರೆಸ್ಟ್ ಮಾಡಿದ್ರೆ ಹೇಗಿರುತ್ತೋ ಆ ಥರ ಒಂದು ಎಪಿಸೋಡ್ ನಡೆಯುತ್ತೆ ಅಲ್ಲಿ. ಸೊ ಇದು ನೋಡಿಬಿಟ್ಟು ಎಲ್ಲರೂ ಕೂಡ ಇದು ಕರೆಕ್ಟ್ ಅಲ್ಲ, ಈ ಥರ ಮಾಡೋದು ಕರೆಕ್ಟ್ ಅಲ್ಲ, ಒಬ್ಬ ದೊಡ್ಡ ಸೆಲೆಬ್ರಿಟಿನ ಇಟ್ಕೊಂಡು ಈ ಥರ ಬಲವಂತವಾಗಿ ಅರೆಸ್ಟ್ ಮಾಡೋದು ಕರೆಕ್ಟ್ ಅಲ್ಲ ಅಂತಲೂ ಎಲ್ಲ ಕಡೆನೂ ಬರುತ್ತೆ. ದೊಡ್ಡವರೇ ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಅದೇ ಬರುತ್ತೆ. ಫ್ಯಾನ್ಸ್ ಕೂಡ ತುಂಬ ಫೈರ್ ಆಗ್ತಾರೆ ಇದ್ರ ಮೇಲೆ. 13ನೇ ತಾರೀಕು ಅವ್ರು ಅರೆಸ್ಟ್ ಆಗ್ತಾರೆ, 11ವರೆಗೆ ಅರೆಸ್ಟ್ ಆಗ್ತಾರೆ. ಮತ್ತು ಅವತ್ತು ಕೂಡ ಪರ್ಟಿಕ್ಯುಲರ್ ಒಂದು ಡ್ರಾಮಾ ನಡೆಯುತ್ತೆ. ಇವರು 11ವರೆಗೆ ಅರೆಸ್ಟ್ ಆಗ್ತಾರೆ, ಮತ್ತು 5ವರೆಗೆ ಬೇಲ್ ಬಂದುಬಿಡುತ್ತೆ. ಆದರೆ ಪೊಲೀಸವರು 5ವರೆಗೆ ಬಿಡಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ 6:30 ಬಿಡ್ತಾರೆ. ನನಗಿಲ್ಲೊಂದು ಡೌಟ್ ಬಂತು, ಏನಂದರೆ ಇವಾಗ ನಾರ್ಮಲ್ ನಮ್ಮಂಥ ಜನಗಳು ಕೋರ್ಟಿಗೆ ಹೋದರೆ ಮಿನಿಮಮ್ 1 ಮಂತ್ ಮೇಲೇನಾಗುತ್ತೆ
ಯಾವುದೇ ಡಿಸಿಷನ್ ಬರಬೇಕು ಅಂದರು 1 ಮಂತ್ ಆಗ್ಬೋದು 1 ಇಯರ್ ಆಗ್ಬೋದು ಹೇಳೋಕ್ಕಾಗಲ್ಲ. ಆದರೆ ಇಲ್ಲೇನಾಗಿದೆ ಅಂದರೆ ಬೆಳಗ್ಗೆ ಅರೆಸ್ಟ್ ಆಗ್ತಾರೆ, ಸಂಜೆ ಹೊತ್ತಿಗೆ ಬೇಲ್ ಬಂದ್ಬಿಡುತ್ತೆ. ಅಂದರೆ ಕಾನೂನು ಕೂಡ ಅಷ್ಟು ಬೇಗ ಕೆಲಸ ಮಾಡಿದೆ ಇಲ್ಲಿ ಪರ್ಟಿಕ್ಯುಲರ್ ಈ ಕೇಸಲ್ಲಿ. 13 ತಾರೀಕು ಅರೆಸ್ಟ್ ಆಗಿದ್ದ ಅಲ್ಲು ಅರ್ಜುನ್ ಅವರು ಅವತ್ತು ಈವ್ನಿಂಗ್ಗೆ ರಿಲೀಸ್ ಆಗಬೇಕಾಗಿತ್ತು. ಅವತ್ತು ಈವ್ನಿಂಗ್ಗೆ ಬೇಲ್ ಕೂಡ ಬಂದಿದೆ. ಆದರೆ ಪೊಲೀಸ್ ಅವರು ಅವ್ರನ್ನ ಬಿಡಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು 6:30 ಅವರ ಪೊಲೀಸ್ ಸ್ಟೇಷನಿಂದ ಆಚೆ ಬರ್ತಾರೆ. ಅಲ್ಲಿಂದ ಮನೆಗೆ ಹೋಗಿ ಮನೆಯಿಂದ ಅಲ್ಲು ಅರ್ಜುನ್ ಅವರು ಡೈರೆಕ್ಟ್ ಅವ್ರ ಆಫೀಸ್ಗೆ ಹೋಗ್ತಾರೆ. ಸೊ ಆಫೀಸ್ಗೆ ಹೋಗಿದ ತಕ್ಷಣ ಏನಾಗುತ್ತೆ ಅಂದರೆ ಸೆಲೆಬ್ರಿಟೀಸ್ ಎಲ್ಲ ತೆಲುಗು ಫಿಲಿಮ್ ಇಂಡಸ್ಟ್ರಿಯಲ್ಲಿರುವ ಎಲ್ಲ ಹೀರೋಗಳು ಆಲ್ಮೋಸ್ಟ್ ಎಲ್ಲ ಹೀರೋಗಳು ಅಲ್ಲಿ ಬರ್ತಾರೆ. ಹೀರೋಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸು. ಸೊ ಎಲ್ಲ ಕೂಡ ಅಲ್ಲು ಅರ್ಜುನ ವಿಶ್ ಮಾಡೋಕ್ಕೆ ವೆಲ್ ವಿಶ್ ಮಾಡೋಕ್ಕೆ ಅಂತ ಅಲ್ಲಿ ಹೋಗ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಪರ್ಟಿಕ್ಯುಲರ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗುತ್ತೆ. ಸೊ ಆವತ್ತು ಸೇಮ್ ಡೇ ಏನಾಗುತ್ತೆ ಅಂದರೆ ರೇವಂತ್ ರೆಡ್ಡಿ ಅವರು ತೆಲಂಗಾಣ ಸಿ ಎಂ ಯಾರಿದ್ದಾರೋ ರೇವಂತ್ ರೆಡ್ಡಿ ಅವರು ಒಂದು ನ್ಯಾಷನಲ್ ಮೀಡಿಯಾ ಚಾನಲ್ನಲ್ಲಿ ಇಂಟರ್ವ್ಯೂ ಕೊಡ್ತಾರೆ. ಸೊ ಆ ಇಂಟರ್ವ್ಯೂಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಈ ಥರ ಒಂದು ಸೆಲೆಬ್ರಿಟಿನ ಈ ಥರ ಅರೆಸ್ಟ್ ಮಾಡೋದು ಕರೆಕ್ಟಾ ಅಂತ. ಸೊ ಅವರು ಏನು ಹೇಳ್ತಾರೆ ಅಂದರೆ ಕಾನೂನಿಗೆ ಯಾರು ನಿಂಟ್ರಲ್ಲ, ಕಾನೂನು ಕೆಲಸ ಕಾನೂನು ಮಾಡುತ್ತೆ, ಇಲ್ಲಿ ಕಾನೂನಿಗೆ ಎಲ್ಲರೂ ಸಮಾನರು ಅಂತ ಒಂದು ಮಾತನ್ನು ಹೇಳ್ತಾರೆ. ಈ ಮಾತು ಕೇಳಿದ್ದು ಎಲ್ಲರೂ ಕೂಡ ಸಿ ಎಂ ರೇವಂತ್ ರೆಡ್ಡಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದರು. ಬಟ್ ಇಲ್ಲಿ ಅವ್ರು ಹೇಳಿದ ಮಾತು ಬೇರೆ ಕೇಸ್ಗಳಲ್ಲಿ ಅಂದರೆ ರೇಪ್ ಮಾಡಿ, ಇಲ್ಲ ಮರ್ಡರ್ ಮಾಡಿ, ಇಲ್ಲ ಟೆರರಿಸ್ಟ್ಗಳು, ಮಾವೋಯಿಸ್ಟ್ಗಳು ಈ ಥರ ಇದ್ದಿದ್ರು ಓಕೆ. ಬಟ್ ಇಲ್ಲಿ ಸೆಲೆಬ್ರಿಟಿ ಅಂತಲ್ಲ ಮೇನ್. ಫಸ್ಟ್ ಆಫ್ ಆಲು ಇದೊಂದು ಈ ಸಂಘಟನೆ ಒಂದು ಆಕ್ಸಿಡೆಂಟಲ್, ಬೇಕು ಅಂತ ಮಾಡಿರೋದಲ್ಲ. ಇದು ಜಸ್ಟ್ ಒಂದು ಆಕ್ಸಿಡೆಂಟಲ್. ಇವಾಗ ಆ ಹೀರೋ ಆಗಿ ಅವ್ರೇನು ಅವ್ರನ್ನ ಸಾಯಿಸ್ಬೇಕು, ಅವ್ರ ಫ್ಯಾನ್ಸ್ನ ಅವ್ರನ್ನೇ ಸಾಯಿಸ್ಬೇಕಂತ ಯಾರು ಮಾಡಲ್ವಲ್ಲ. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಇದು. ಸೊ ಇಂಥ ಕೇಸ್ಗಳನ್ನು ಈ ಥರ ಅರೆಸ್ಟ್ ಮಾಡ್ತಾರೆ ಅನ್ನೋದು ಕ್ವಶನ್ ಇಲ್ಲಿ. ಸೊ ಈ ಕ್ವಶನ್ನ ತುಂಬ ಜನ ಕೇಳಿದ್ದಾರೆ, ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಕೇಳಿದ್ದಾರೆ, ನಮ್ಮ ಕನ್ನಡದಲ್ಲೂ ಕೆಲವೊಂದು ಆರ್ಟಿಸ್ಟ್ಗಳು ಹೇಳಿದ್ದಾರೆ. ಇದ್ಯಾವುದು ಬೇಕಂತ ನಡೆದಿರಲ್ಲ. ಫ್ಯಾನ್ಸಿಗೆ ಏನು ಹೇಳೋಕ್ಕಾಗಲ್ಲ. ಫ್ಯಾನ್ಸಿಗೆ ಹೋಗಿ ತುಳಿಬೇಡಿ ಅಂತ ಹೇಳಲ್ಲ, ಅವ್ರೇನು ಬೇಕಂತ ತುಳಿದಿರಲ್ಲ. ಅವ್ರಿಗೆ ಹಂಗೆ ಬೀಳ್ಬೇಡಿ ಅಂತ ಹೇಳಲ್ಲ, ಅವ್ರು ಬೇಕಂತ ಮಾಡಿರಲ್ಲ. ಈಗ ನಮ್ಮ ಕಡೆನೂ ಒಂದ್ಸತಿ ಯಾವುದೋ ಒಂದು ಕಟೌಟಿಗೆ ಏನೋ ಹಾರಕ್ಕೆ ಹೋಗಿ ಯಾವುದೋ ನಂದೇ ಒಂದು ಸಿನಿಮಾದಲ್ಲಿ ಒಬ್ರು ಬಿದ್ದೋಗಿದ್ರು. ಇನ್ಸಿಡೆಂಟ್ ಆಗಿ 3 days ಆದಮೇಲೆ ಅಲ್ಲು ಅರ್ಜುನ್ ಅವರು ಒಂದು ವಿಡಿಯೋ ಕ್ಲಿಪ್ಪನ್ನು ರಿಲೀಸ್ ಮಾಡ್ತಾರೆ. ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಇದು ಅನ್ಎಕ್ಸ್ಪೆಕ್ಟೆಡ್ ನಡೆದಿರೋ ಘಟನೆ. ಅವ್ರಿಗೆ ಆ ಕ್ಷಮೆ ಕೇಳ್ತಾ ಇದ್ದೀನಿ, ಅವ್ರ ಫ್ಯಾಮ್ಲಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಮತ್ತು ಆ ಫ್ಯಾಮ್ಲಿಗೆ 25 ಲಕ್ಷ ರೂಪಾಯಿ ಅಮೌಂಟನ್ನು ಡೊನೇಟ್ ಮಾಡ್ತಾ ಇದ್ದೀನಿ. ಮತ್ತು ಆ ಹುಡುಗ ಹಾಸ್ಪಿಟ್ಲಲ್ಲಿ ಇದ್ದಾರಲ್ಲ, ಅವ್ರಿಗೆ ಖರ್ಚು ಏನಾಗುತ್ತೆ ಅದೆಲ್ಲನೂ ನಾನೇ ನೋಡ್ಕೋತೀನಿ ಅಂತ ಒಂದು ವಿಡಿಯೋನ ಕ್ಲಿಪ್ನ ರಿಲೀಸ್ ಮಾಡಿದರು. ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗ್ತಾರೆ, ಬೇಲ್ ಬರುತ್ತೆ, ಆ ನೆಕ್ಸ್ಟ್ ಡೇನೇ ಆಚೆ ಬರ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಈ ಫ್ಯಾನ್ಸ್ ಯಾರಾದರೂ ಇದ್ದಾರೋ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ನ್ಯೂಸ್ ಬರುತ್ತೆ, ಒಂದು ನ್ಯೂಸ್ನ ಸ್ಪ್ರೆಡ್ ಮಾಡ್ತಾರೆ. ಏನಂದರೆ ಸಿ ಎಂ ರೇವಂತ್ ರೆಡ್ಡಿ ಬೇಕಂತಾನೆ ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದಾರೆ ಅನ್ನೋ ಒಂದು ನ್ಯೂಸು ಸ್ಪ್ರೆಡ್ ಆಗುತ್ತೆ. ಸೊ ಇಷ್ಟೆಲ್ಲ ಆಗುತ್ತೆ. ಎಲ್ಲ 1 ವೀಕ್ ಆದಮೇಲೆ ಏನಾಗುತ್ತೆ ಅಂದರೆ ಅಸೆಂಬ್ಲಿಯಲ್ಲಿ ಸಿ ಎಂ ರೇವಂತ್ ರೆಡ್ಡಿ ಅವರು ಈ ಟಾಪಿಕ್ ಬಗ್ಗೆ ಮಾತಾಡ್ತಾರೆ. ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಅಲ್ಲು ಅರ್ಜುನ್ ಅವ್ರದ್ದೇ ತಪ್ಪು ಅನ್ನೋ ಥರ ಹೇಳ್ತಾರೆ. जो हीरो आया RTCX रोड से गाड़ी के रूफ टॉप ओपन कर दे के पूरा रोड शो ಇದು ನಡೆದ್ರೆ ನೆಕ್ಸ್ಟ್ ಡೇನೆ ಈ ಅಸೆಂಬ್ಲಿಯಲ್ಲಿ ರೇವಂತ್ ರೆಡ್ಡಿ ಅವರು ಮಾತಾಡಿದ್ದ ನೆಕ್ಸ್ಟ್ ಡೇನೆ ಅಲ್ಲು ಅರ್ಜುನ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಅಲ್ಲು ಅರ್ಜುನ್ ಅವರು ಪ್ರೆಸ್ ಮೀಟ್ ಮಾಡಿ ಇದರಲ್ಲಿ ನಂದೇನು ತಪ್ಪಿಲ್ಲ, ಇದು ಆಕ್ಸಿಡೆಂಟಲ್ ಆಗಿ ಆಗಿರೋದು, ಬೇಕಂತಾನೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅಲ್ಲು ಅರ್ಜುನ್ ಅವರು ಮಾತಾಡ್ತಾರೆ. ಅಲ್ಲು ಅರ್ಜುನ್ ಅವರು ಅವ್ರ ಹೇಳಿಕೆನ ಹೇಳಿದ್ದ ನೆಕ್ಸ್ಟ್ ಡೇ ಅಂದರೆ ಇವತ್ತು ತೆಲಂಗಾಣ ಪೊಲೀಸ್ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಏನಂತ, ಇಲ್ಲ ಆವತ್ತು ಆಕ್ಸಿಡೆಂಟಲ್ ಆಗಿ ಈ ಥರ ನಡೆದಿದೆ, ಇನ್ಸಿಡೆಂಟ್ ಆಗಿದೆ ಅಂತ ಥಿಯೇಟ್ರಲ್ಲಿ ನೋಡ್ತಿರೋ ಅಲ್ಲು ಅರ್ಜುನ್ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡೋಕೆ ಹೋಗಿದ್ವಿ, ಆದರೆ ಅವ್ರ ಸೆಕ್ಯೂರಿಟಿ ನಮ್ಮನ್ನು ಬಿಟ್ಟಿಲ್ಲ, ಅವ್ರ ಪಾಟ್ಗೆ ಅವ್ರು ಹೋಗಿದ್ದಾರೆ ಅನ್ನೋ ಹೇಳಿಕೆಯನ್ನು ಪೊಲೀಸ್ ಅವರು ಹೇಳ್ತಾರೆ. వాళ్ళ అల్లు అర్జున్ టీమ్ కాంటాక్ట్ మాకు సార్. సో మేనేజ్మెంట్ వాళ్ళకి ఇంటిమేషన్ చేయాలి సార్ ఇది. సో ఇంకోటి సార్ బిఫోర్. ಸೊ ಇದಕ್ಕೆಲ್ಲ ಕಾರಣ ಯಾರು? ಅಲ್ಲು ಅರ್ಜುನ್ ಅವರ, ಇಲ್ಲ ರೇವಂತ್ ರೆಡ್ಡಿ ಅವರ ಸರ್ಕಾರನ, ಇಲ್ಲ ಫಿಲ್ಮ್ ನೋಡೋಕೆ ಬಂದಿರೋವಂಥ ಕಾಮನ್ ಮ್ಯಾನ್ ಫ್ಯಾಮಿಲಿನ? ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿದ್ದ ದಿನಾನೇ ಆ ಮೃತಪಟ್ಟ ಮಹಿಳೆ ಯಾರಿದ್ದಾರೋ ಅವ್ರ హస్బెండ్ ಒಂದು ಹೇಳಿಕೆನ ಹೇಳ್ತಾರೆ టీవీ ఛానల్స్ ముందే. అక్కడ అల్లు అర్జున్ వచ్చినందుకు ఆయన తప్పేం లేదు, మేమేమైనా ఉంటే దానికి కేసు విత్డ్రా చేసుకోనికి రెడీ ఉన్నా. అది న్యూస్ కూడా నాకు పోలీస్ వాళ్ళు ఏమి ఇన్ఫార్మ్ చేయలేదు అరెస్ట్ చేస్తున్నట్టు. నేను ఇప్పుడు మొబైల్లో చూసిన, హాస్పిటల్లో ఉన్నప్పుడు మొబైల్ చూసిన ఇట్లా అల్లు అర్జున్ అరెస్ట్ అయ్యాడని. ಅಲ್ಲು ಅರ್ಜುನ್ಗೆ అయితే ಏನು ಸಂಬಂಧ లేదు. ಈ ಅರೆಸ್ಟ್ಗೂ ನನಗೆ ಯಾವುದೇ ಸಂಬಂಧನೂ ಇಲ್ಲ, ನಾನು ಯಾವುದೇ ಕೇಸೇನೂ ಹಾಕಿಲ್ಲ. ಸೊ ದಯವಿಟ್ಟು ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಆ ಥರ ಏನಾದರೂ ಕೇಸ್ ಆಗಿದ್ದರೆ ನಾನು ಅದನ್ನು ವಾಪಸ್ ತೊಗೊಳ್ಳೋಕ್ಕೆ ರೆಡಿ ಆಗಿದ್ದೀನಿ ಅಂತಲೂ ಹೇಳ್ತಾರೆ. ಅಲ್ಲು ಅರ್ಜುನ್ ಅವ್ರಿಗಾಗಿರ್ಬೋದು, ರೇವಂತ್ ರೆಡ್ಡಿ ಸರ್ಕಾರಕ್ಕಾಗಿರ್ಬೋದು ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಅಲ್ಲು ಅರ್ಜುನ್ ಅವ್ರನ್ನ ಅಷ್ಟೊಂದು ಬಲವಂತವಾಗಿ ಏನಕ್ಕೆ ಅರೆಸ್ಟ್ ಮಾಡಿದ್ದಾರೆ? ಸೊ ಇಷ್ಟೆಲ್ಲ ಆದಮೇಲೆ ಅವತ್ತು ನಡೆದಿರೋ ಇನ್ಸಿಡೆಂಟ್ ಬಗ್ಗೆ ನೀವು ಅವತ್ತೇ ಪ್ರೆಸ್ ಮೀಟ್ ಮಾಡಿ ಹೇಳ್ಬೋದಿತ್ತಲ್ಲ, ಅಲ್ಲಿ ನಡೆದಿರೋ ವಿಜುವಲ್ಸ್ನೆಲ್ಲ ತೋರಿಸ್ಬೋದಾಗಿತ್ತಲ್ಲ.
ಸೊ ಅಲ್ಲು ಅರ್ಜುನ್ ಅವರು ಥಿಯೇಟರ್ ವಿಸಿಟ್ ಮಾಡ್ತಿದ್ದಾರೆ, ಸೆಕ್ಯೂರಿಟಿ ಬೇಕಂತ ಥಿಯೇಟರ್ ಓನರ್ಸ್ ಯಾರಾದರೂ ಇದ್ದಾರೋ ಅವರು ಪೊಲೀಸ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿರೋ ಲೆಟರ್ ಇದೆ. ಈ ಲೆಟರ್ ಫೇಕಾ ಅಲ್ಲ ಒರಿಜಿನಲ್ ನೀವೇನಕ್ಕೆ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಒಂದು ರಾಜ್ಯಕ್ಕೆ ಸಿಎಂ ಆಗಿರುವ ರೇವಂತ್ ರೆಡ್ಡಿ ಅವರು ಸಿಎಂ ಸ್ಥಾನದಲ್ಲಿದ್ದು ಅಸೆಂಬ್ಲಿಯಲ್ಲಿ ಎಷ್ಟೋ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಅಲ್ಲು ಅರ್ಜುನ್ ಬಗ್ಗೆ ಮಾತಾಡೋದು ಎಷ್ಟುವರೆಗೂ ಕರೆಕ್ಟ್? ಇಲ್ಲಿ ಅಲ್ಲು ಅರ್ಜುನ್ ಅವ್ರು ಕೂಡ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಸರ್, ನೀವು ಆ್ಯಕ್ಚುಲಿ ಆ ಇನ್ಸಿಡೆಂಟ್ ನೆಕ್ಸ್ಟ್ ಡೇನೇ ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ದೀರಾ, ಮತ್ತು ಅವತ್ತೇ ಏನಕ್ಕೆ ನೀವು ರಿಯಾಕ್ಟ್ ಮಾಡಿಲ್ಲ? ಆ ಫ್ಯಾಮ್ಲಿನ ಮಾತಾಡೋಕ್ಕೆ ಏನಕ್ಕೆ ನೀವು ಹೋಗಿಲ್ಲ? ಅವ್ರನ್ನ ವಿಸಿಟ್ ಮಾಡಿ ಅವ್ರಿಗೆ ಧೈರ್ಯ ತುಂಬಕ್ಕೆ ನೀವೇನಕ್ಕೆ ಪರ್ಸ್ನಲ್ ಆಗಿ ವಿಸಿಟ್ ಮಾಡಿಲ್ಲ? ಪೊಲೀಸ್ ಅವ್ರು ಹೇಳ್ತಿದ್ದಾರೆ ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಬಂದಿದ್ದಾರೆ, ಆದರೆ ನಿಮ್ಮ ಸೆಕ್ಯೂರಿಟಿ ಬಿಟ್ಟಿಲ್ಲ ಅಂತ. ನೀವು ಹೇಳ್ತಿದ್ದೀರಾ ಪೊಲೀಸ್ ಅವ್ರು ನನ್ನ ಹತ್ರ ಬಂದೇ ಇಲ್ಲ ಅಂತ. ಸೊ ಇದರಲ್ಲಿ ಯಾರು ತಪ್ಪು ಯಾರು ಸರಿ? ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅಧಿಕಾರ ಕೈಯಲ್ಲಿದ್ದರೆ ಏನಾದರೂ ಮಾಡ್ಬೋದು ಅನ್ನೋರು ಒಂದು ಕಡೆ, ದುಡ್ಡಿದ್ರೆ ಏನಾದರೂ ಮಾಡ್ಬೋದು ಅನ್ನೋರು ಒಂದು ಕಡೆ. ಇವರಿಬ್ಬರ ನಡುವೆ ಬಲೆ ಆಗ್ತಿರೋದು ಒಬ್ಬ ಕಾಮನ್ ಮ್ಯಾನ್. ಸೊ ಫೈನಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಲ್ಲು ಅರ್ಜುನ್ ಅವರು ಮಾಡಬೇಕಂತ ಏನು ಮಾಡಿಲ್ಲ, ಬೈ ಆಕ್ಸಿಡೆಂಟ್ ಆಗಿದೆ. ರೇವಂತ್ ರೆಡ್ಡಿ ಅವರು ಬೇಕಂತ ಮಾಡಿಲ್ಲ, ಕಾನೂನು ಅದರ ಕೆಲಸ ಅಲ್ಲಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ಮಿಡಲಲ್ಲಿ ಸಫರ್ ಆಗ್ತಿರೋದು ಆ ಫ್ಯಾಮ್ಲಿ, ಆ ಕಾಮನ್ ಫ್ಯಾಮ್ಲಿ ಸಫರ್ ಆಗ್ತಿದೆ. ಸೊ ಇಂಥ ಘಟನೆಗಳು ಎಲ್ಲೋ ಒಂದು ಕಡೆ ನಡೀತಾನೆ ಇರ್ತವೆ. ಆದರೆ ಅದಕ್ಕೆಲ್ಲ ಕಾರಣ ಯಾರು? ಕ್ರೌಡ್. ಅಲ್ಲಿರೋ ಕ್ರೌಡ್ ಬಂದುಬಿಡ್ತಾರೆ. ಈ ಥರ ಕಾಲ್ತುನಿತ ಸ್ಟಾಂಪೇಡ್ಸು ನಡೀತಾನೆ ಇರುತ್ತೆ. ಸೊ ದಯವಿಟ್ಟು ನಾನು ಜನಗಳು ಕೇಳ್ಕೊಳ್ಳೋದಂದೆ, ಪೇಷನ್ಸ್ ಆಗಿರಿ. ಒಂದು ದೇವಸ್ಥಾನ ಹೋದ್ರು, ಒಂದು ಥಿಯೇಟ್ರ್ ಹೋದ್ರೂ, ಬೇರೆ ಮೀಟಿಂಗ್ಸ್ಗೆ ಹೋದ್ರೂ, ದೇವಸ್ಥಾನ ಹೋದರೆ ದೇವ್ರು ಎಲ್ಲಿಗೂ ಹೋಗಲ್ಲ, ಅಲ್ಲೇ ಇರ್ತಾರೆ. ಸೊ ನಿಧಾನವಾಗಿ ದರ್ಶನ ಮಾಡ್ಕೊಬನ್ನಿ. ಥಿಯೇಟ್ರಿಗೆ ಹೋದರೆ ಥಿಯೇಟ್ರಲ್ಲಿ ಸಿನಿಮಾ ಏನು ಒಂದಿನಕ್ಕೆ ಕ್ಲೋಸ್ ಆಗಲ್ಲ, ಥಿಯೇಟ್ರ್ ಇರುತ್ತೆ. ಆರಾಮಾಗಿ ಟಿಕೆಟ್ ತೊಗೊಂಡು ನೆಮ್ಮದಿಯಿಂದ ಥಿಯೇಟ್ರಲ್ಲಿ ಸಿನಿಮಾ ನೋಡ್ಕೊಬನ್ನಿ. ಎಲ್ಲಾದರೂ ಮೀಟಿಂಗ್ ಹೋಗ್ತೀರಾ, ಹೋಗಿ ದೂರದಿಂದ ನೋಡ್ಕೊಳ್ಳಿ. ಅವ್ರು ಹೇಳೋ ಮಾತುಗಳನ್ನ ಕೇಳಿಸ್ಕೊಳ್ಳಿ. ಅವ್ರು ಹೇಳೋ ಮಾತುಗಳನ್ನ ಕೇಳಿಸ್ಕೊಂಡು ಅದನ್ನು ಪಾಲಿಸ್ಬೇಕು ಹೊತ್ತು ಏನೋ ಅವರೇ ನಮ್ಮ ಜೀವನ ಅಂತ ಹೇಳ್ಬಿಟ್ಟು ಕಿತ್ತಾಡ್ಕೊಳ್ಳೋದು, ನಮ್ಮ ಹೀರೋ, ನಮ್ಮ ಬಾಸ್, ನಮ್ಮ ದೇವರು ಅಂತ ಕಿತ್ತಾಡ್ಕೊಳ್ಳೋದು ವೇಸ್ಟ್. ಇದೆಲ್ಲ ಈ ಥರ ಘಟನೆಗಳು ಬರೀ ಯಾವಾಗಲೂ ಒಂದ್ಸಲ ನಡೆಯೋದಲ್ಲ, ತುಂಬ ಕಡೆ ನಡೀತಾ ಇರ್ತವೆ. ಒಂದು ಜಾತ್ರೆಯಲ್ಲಾಗಿರ್ಬೋದು, ದೇವಸ್ಥಾನ ಓಪನಿಂಗ್ಸ್ ಆಗಿರ್ಬೋದು, ಥಿಯೇಟ್ರ್ ಹತ್ರ ಸೆಲೆಬ್ರೇಷನ್ಸ್ ಆಗಿರ್ಬೋದು, ಇಲ್ಲ ಬೇರೆ ರಾಜಕಾರಣಿಗಳ ಮೀಟಿಂಗ್ಗಳಲ್ಲೇ ಆಗಿರ್ಬೋದು. ಸೊ ದಯವಿಟ್ಟು ಜನಗಳಿಗೆ ಕೇಳ್ಕೊಳ್ಳೋದಷ್ಟೇ, ನೀವು ಯಾವತ್ತಾದರೂ ಒಂದು ಕ್ರೌಡ್ಗೆ ಹೋಗ್ತಾ ಇದೆ ಅಂದರೆ ದೂರದಿಂದ ಇರಿ ಫಸ್ಟ್ ಆಫ್ ಆಲು. ಸೊ ಇಷ್ಟವರೆಗೂ ಈ ವಿಡಿಯೋ ನೋಡಿದ್ರೆ ಅಂದರೆ ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.